program is sponsored by Paulomi Estates, associated by Vasavi Group, Giridhare Constructions, Urban Rise, Techno Paints, Nikila Constructions and Developers. ಹಾಯ್ ಹಲೋ ರಿಯಾಲಿಟಿ ಸೆಕ್ಟರ್ ವಿಶೇಷಗಳು ಲೇಟೆಸ್ಟ್ ಅಪ್ಡೇಟ್ಸ್ ನೀಡುವ ನಿಮ್ಮ ಎವರ್ಗ್ರೀನ್ ಫೇವರೇಟ್ ಪ್ರೋಗ್ರಾಮ್ ಸುಜನ್ ಮೀಡಿಯಾ ರಿಯಲ್ ಸಿಟಿಗೆ ಸುಸ್ವಾಗತ. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಹೊಸ ಟ್ರೆಂಡ್ಗಳನ್ನು ಅಳವಡಿಸಿಕೊಳ್ಳುತ್ತಾ ಮುಂಬರುವ ಸೀಸನ್ನಲ್ಲಿ ಕಸ್ಟಮರ್ಗಳನ್ನು ಇಂಪ್ರೆಸ್ ಮಾಡಲು ರಿಯಾಲಿಟಿ ಸಂಸ್ಥೆಗಳು ಬೆಸ್ಟ್ ಆಫರ್ಸ್ಗಳೊಂದಿಗೆ ಸಿದ್ಧವಾಗುತ್ತಿವೆ. ಫ್ಯೂಚರ್ ಡೆಸ್ಟಿನೇಷನ್ಗಳಾದ ಐಟಿ ಸಿಟಿಗಳಾದ ಬೆಂಗಳೂರು ಅಂಡ್ ಹೈದರಾಬಾದ್ ಮೆಟ್ರೋ ಸಿಟಿಗಳಲ್ಲಿ ಬೆಸ್ಟ್ ಪ್ರಾಜೆಕ್ಟ್ಗಳು ಎಲ್ಲಿವೆ, ಅವುಗಳನ್ನು ಸ್ವಂತವಾಗಿಸಿಕೊಳ್ಳಲು ಬೆಸ್ಟ್ ಆಫರ್ಸ್ಗಳನ್ನು ಯಾರು ನೀಡುತ್ತಿದ್ದಾರೆ ಎನ್ನುವ ಎಕ್ಸೈಟಿಂಗ್ ಇನ್ಫಾರ್ಮೇಶನ್ ನೊಂದಿಗೆ ನಿಮ್ಮ ಮುಂದೆ ಬಂದಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಇನ್ನೇಕೆ ತಡ, ಲೆಟ್ಸ್ ಸ್ಟಾರ್ಟ್ ದಿ ಶೋ. ಹೊಸ ಸ್ಟಾರ್ಟ್ಅಪ್ನೊಂದಿಗೆ ಮಿಂಚಬೇಕು ಎನ್ನುವುದು ಒಬ್ಬ ಟೆಕ್ಕಿಯ ಕನಸು. ಎಂಎನ್ಸಿಗಳಲ್ಲಿ ಪೋಸ್ಟ್ ಗಿಟ್ಟಿಸಿಕೊಳ್ಳಬೇಕು ಎನ್ನುವುದು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿಯ ಡ್ರೀಮ್. ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿ ಅಳವಡಿಸಿಕೊಳ್ಳಬೇಕು ಎನ್ನುವುದು ಒಬ್ಬ ಇಂಜಿನಿಯರ್ ಆಕಾಂಕ್ಷೆ. ಅಸಲು ಸಿಸ್ಸಿನ ಮೆಟ್ರೋ ಲೈಫ್ ಸ್ಟೈಲ್ ಎಂಜಾಯ್ ಮಾಡಬೇಕು ಎನ್ನುವುದು ಒಂದು ಸಣ್ಣ ಟೌನ್ ನಿಂದ ಬಂದ ಯುವಕನ ಆಸೆ. ಆಲ್ ಡ್ರೀಮ್ಸ್ ಬಿಕಮ್ ಟ್ರೂ. ಹೌದು, ಪ್ರತಿ ಕನಸು ನನಸಾಗುತ್ತದೆ ಎಂದು ನಂಬಿಕೆ ನೀಡುವ ನಗರವದು. ಹಸಿರು ಮರಗಳ ನೆರಳುಗಳು, ಐಟಿ ಮಿಂಚುಗಳ ಬಣ್ಣಗಳು ಸಮ್ಮಿಲನಗೊಂಡ ವರ್ಣರಂಜಿತ ನಗರ ನಮ್ಮ ಬೆಂಗಳೂರು. ಬೆಂಗಳೂರು ನಗರ ಕನ್ನಡ ಸೀಮೆಗೆ ಮಾತ್ರ ರಾಜಧಾನಿಯಲ್ಲ, ಕೋಟ್ಯಾಂತರ ಜನರ ಕನಸುಗಳ ರಾಜಧಾನಿ. ಅದಕ್ಕಾಗಿಯೇ ಅಂದಿನ ತಲೆಮಾರಿನಿಂದ ಇಂದಿನ ತಲೆಮಾರಿನವರೆಗೆ ಫೇವರೇಟ್ ಸಿಟಿ ಲಿಸ್ಟ್ನಲ್ಲಿ ಉದ್ಯಾನಗರಿ ಯಾವಾಗಲೂ ಮುಂದಿರುತ್ತದೆ. ಮುಖ್ಯವಾಗಿ ಸಿಟಿಯ ನಾರ್ತ್ ಸೈಡ್ ಪ್ರಗತಿಯ ಓಟ ಭರಪೂರಕವಾಗಿದೆ. ನಾರ್ತ್ ಸೈಡ್ ತಣಿಸಂದ್ರದಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಏರಿಯಾ ಮಾನ್ಯತಾ ಟೌನ್ಶಿಪ್. ಇಲ್ಲಿರುವ ಮಾನ್ಯತಾ ಟೆಕ್ ಪಾರ್ಕ್ ಲಕ್ಷಾಂತರ ಐಟಿ ಉದ್ಯೋಗಿಗಳ ಕನಸಿನ ಗಮ್ಯಸ್ಥಾನ. ಅದಕ್ಕಾಗಿಯೇ ಪೌಲೋಮಿ ಎಸ್ಟೇಟ್ನಲ್ಲಿ ಗ್ರ್ಯಾಂಡ್ ಲಕ್ಸುರಿಯಸ್ ಪ್ರಾಜೆಕ್ಟ್ ಪ್ರೋರಿಕ್ ಅನ್ನು ಲಾಂಚ್ ಮಾಡಿದೆ. ಅವರಿಗಾಗಿ ಪೌಲಮಿ ಫ್ಲೋರಿಕ್ ಅವರು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ನಮ್ಮ ಜೊತೆ ಪೌಲಮಿ ಫ್ಲೋರಿಕ್ AGM ಆಫ್ ಸೇಲ್ಸ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ರೇವತಿ ಅವರೇ. ನಮಸ್ತೆ ರೇವತಿ ಅವರೇ, ಬೆಂಗಳೂರಲ್ಲಿ ಹಲವಾರು ಮಾತುಗಳು ನಡೀತಾ ಇದೆ ಪೌಲಮಿ ಫ್ಲೋರಿಕ್ ಬಗ್ಗೆ. ಸೊ ಪೌಲಮಿ ಫ್ಲೋರಿಕ್ ಅಂದರೆ ಏನು? ಪೌಲಮಿ ಫ್ಲೋರಿಕ್ ಅನ್ನೋ ಪ್ರಾಜೆಕ್ಟ್ ಇಂಡಿಯಾದ ಮೊಟ್ಟ ಮೊದಲ ಬ್ಲೂಮ್ಸ್ಕೇಪ್ ಕಮ್ಯುನಿಟಿ ಕಾನ್ಸೆಪ್ಟ್ ಅಂತ ಪಿಕ್ ಮಾಡಿಕೊಂಡು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ. ಪೌಲಮಿ ಬೇಸಿಕಲಿ ಹೈದರಾಬಾದ್ ಡೆವಲಪರ್. ಸೊ ಅಲ್ಲಿ ನಾವು ಎಲ್ಲ ಥರದ ವರ್ಟಿಕಲ್ಸ್ ಆಫ್ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದೀವಿ. ಸೊ ನಾವು ವರ್ಕ್ ಮಾಡಿರೋದ್ರಲ್ಲಿ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಆಗಲಿ, ಕಮರ್ಷಿಯಲ್ ಸೆಗ್ಮೆಂಟ್ ಆಗಲಿ, ಅಥವಾ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗಲಿ, ಎಲ್ಲ ಥರದ್ರಲ್ಲೂ ನಮ್ಮ ಪ್ರಾಜೆಕ್ಟಲ್ಲಿ ವಾಸ್ತು ಮತ್ತು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮತ್ತು ಸ್ಪೆಸಿಫಿಕೇಷನ್ಸಲ್ಲಿ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಸೊ ಹೈದ್ರಾಬಾದ್ ಫೀಲ್ ಬ್ಯಾಂಗ್ಳೂರ್ಗೆ ತೊಗೊಂಬರ್ಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಸೊ ಹೈದ್ರಾಬಾದ್ ಥರ ಯಾವ ಸಿಟಿ ಇದೆ ಇಂಡಿಯಾದಲ್ಲಿ ಅಂತಂದರೆ ಇಟ್ಸ್ ಈಕ್ವಲಿ ಕಾಂಪಿಟಿಂಗ್ ಬ್ಯಾಂಗ್ಳೂರ್, ನಮ್ಮ ಬೆಂಗಳೂರು. ಸೊ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಥೀಮ್ ಬಂದು ಫ್ಲೋರಲ್ ಥೀಮ್ ಪಿಕ್ ಮಾಡಿರೋದ್ರಿಂದ ಪೌಲಮಿ ಫ್ಲೋರಿಕ್ ಅನ್ನೋ ಕಾನ್ಸೆಪ್ಟಲ್ಲಿ ಬಂದಿದ್ದೀವಿ. ಓಕೆ, ಪೌಲಮಿ ಫ್ಲೋರಿಕ್ ಅನ್ನೋ ಈ ಕಾನ್ಸೆಪ್ಟ್ನ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ MD ಅವ್ರಿಗೆ ಅನಿಸ್ತು ಆ್ಯಂಡ್ ಯಾವ ಥಾಟ್ ಅವ್ರನ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ರೇರೇಪಿಸ್ತು? ಪೌಲಮಿ ಫ್ಲೋರಿಕ್ ಥಾಟ್ ಬಂದು ದ ಮೊಮೆಂಟ್ ಅವರಿಗೆ ಹೈದ್ರಾಬಾದಲ್ಲಿ ದೇ ಆರ್ ಡೂಯಿಂಗ್ ಗುಡ್. ಸೊ ಇನ್ ಟರ್ಮ್ಸ್ ಆಫ್ ಎಲ್ಲ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ಸ್ ಪ್ರಾಜೆಕ್ಟ್ ನಾವು ಏನೇನೆಲ್ಲ ಮಾಡಿದ್ದೀವೋ ವಿ ಹ್ಯಾವ್ ಕಮ್ ಅಕ್ರಾಸ್ ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ಅಥವಾ ಊಬರ್ ಲಕ್ಸುರಿ ಸೆಗ್ಮೆಂಟ್ ಪ್ರಾಡಕ್ಟ್ಸೇ ನಾವು ಮಾಡಿರೋದು ಅಲ್ಲಿ ಕನ್ಸ್ಟ್ರಕ್ಷನ್. ಯಾವ ಇಯರ್ನಲ್ಲಿ ಸ್ಟಾರ್ಟ್ ಮಾಡಿದ್ರು? 2005ಇಂದ ಸ್ಟಾರ್ಟ್ ಮಾಡಿರೋದು. ಸೊ ನಮ್ಮ MD ಒಂದು ಔಟ್ಸೋರ್ಸಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ರು ಇದಕ್ಕಿಂತ ಮುಂಚೆ. ಹಿ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಅವರಾಗೆ ಸ್ಟಾರ್ಟ್ ಮಾಡಿ ಅವರೇ ಕಸ್ಟಮರ್ಸ್ಗೆ ಡೈರೆಕ್ಟಾಗಿ ಪ್ರಾಡಕ್ಟ್ನ ತಂದು ಸೇರಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಅವರಲ್ಲಿತ್ತು. ಸೊ ದಟ್ಸ್ ಹೌ 2005ಇಂದ ಹಿ ಸ್ಟಾರ್ಟೆಡ್ ಆ್ಯಂಡ್ 2005ಇಂದ ಇನ್ ಹೈದ್ರಾಬಾದ್ ಕೋಕಾಪೇಟ್ ಲೊಕೇಶನಲ್ಲಿ ದೇ ಆರ್ ಡೂಯಿಂಗ್ ಗುಡ್. ಓಕೆ, ಇಷ್ಟೆಲ್ಲ ಸಾಹಸ ಮಾಡಿರುವಂತಹ ಪೌಲಮಿ ಫ್ಲೋರಿಕ್ ಈಗ ಬ್ಯಾಂಗ್ಳೂರಿನಲ್ಲಿ ಯಾಕೆ? ಬ್ಯಾಂಗ್ಳೂರಲ್ಲಿ ಇದು ಒಂದು ಯು ನೋ ವೆರಿ ವೆಲ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೆಟ್ರೋಪಾಲಿಟನ್ ಸಿಟಿ ಇಂಡಿಯಾದಲ್ಲಿ. ಸೊ ಇಲ್ಲಿ IT ಸೆಕ್ಟರ್ಸ್ ಜಾಸ್ತಿ, ಯಂಗ್ಸ್ಟರ್ಸ್ ಜಾಸ್ತಿ, ಪೀಪಲ್ ಹೂ ಕಮ್ ಫ್ರಮ್ ವೇರಿಯಸ್ ಪಾರ್ಟ್ ಆಫ್ ಸಿಟೀಸ್ ಇಲ್ಲಿ ವರ್ಕ್ ಮಾಡ್ತಾರೆ. ಕೆಲಸ ಕಾರ್ಯ ಹೊಸ ಸರ್ಚ್ ನೋಡಿ ಬರ್ತಾರೆ.
ಆ್ಯಂಡ್ ಇಲ್ಲಿ ಬಂದವರಿಗೆಲ್ಲನೂ ಒಂದು ದೊಡ್ಡ ಆಸೆ ಇರುತ್ತೆ, ನಾವು ಒಂದು ಮನೆ ತೊಗೋಬೇಕು, ಬ್ಯಾಂಗ್ಳೂರಲ್ಲಿ ಒಂದು ಮನೆ ಇರಬೇಕು ಅಂತ. ಸೊ ಆ ಥರ ಇರೋ ಜನರಿಗೆಲ್ಲನೂ ಹೋಮ್ ಸರ್ಚ್ ಬಂದು ನಿಮ್ಗೆ ಇಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ವಿ ಹ್ಯಾವ್ ಕಮ್ ಡೌನ್ ಹಿಯರ್. ಬೆಂಗಳೂರು ಲೈಫ್ ಸ್ಟೈಲ್ಗೆ 100% ಸೂಟ್ ಆಗುವಂತೆ ಪರ್ಫೆಕ್ಟ್ ಫೀಚರ್ಸ್ನೊಂದಿಗೆ ರೆಸಿಡೆನ್ಸಿ ಬಯಸುತ್ತಿರುವವರ ಚಾಯ್ಸ್ ಫುಲ್ಫಿಲ್ ಮಾಡುವಂತೆ ಈ ಪ್ರಾಜೆಕ್ಟ್ ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಸುವಿಶಾಲ ವಿಸ್ತೀರ್ಣದಲ್ಲಿ 85% ಓಪನ್ ಸ್ಪೇಸ್ನೊಂದಿಗೆ ಇಲ್ಲಿ ಪ್ರೀಮಿಯಂ ಹೈರೇಸ್ 3 BHKಗಳನ್ನು ನಿರ್ಮಿಸಲಿದೆ. ಸೊ ಬೆಂಗಳೂರಿನಲ್ಲಿ ಈಗ ಪೌಲಮಿ ಫ್ಲೋರಿಕ್ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಎಷ್ಟು ಎಕರ್ಸಲ್ಲಿ ಬಿಲ್ಡ್ ಆಗ್ತದೆ? ಪೌಲಮಿ ಫ್ಲೋರಿಕ್ ಅಂತ ನೋಡಿದ್ರೆ ತುಂಬ ಕಾಂಪಿಟೇಟಿವ್ ಲೊಕೇಶನ್ ಆಫ್ ಬ್ಯಾಂಗ್ಳೂರ್ ಪಿಕ್ ಮಾಡಿದ್ದೀವಿ. ರಿಯಲ್ ಎಸ್ಟೇಟ್ ಪಾಸ್ಟ್ 3-4 ಇಯರ್ಸಿಂದ ನಿಮಗೆ ನೋಡಿದ್ರೆ ನಾರ್ತ್ ಬ್ಯಾಂಗ್ಳೂರಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ಸ್ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾಯಿದೆ. ಸೊ ನಾರ್ತ್ ಬ್ಯಾಂಗ್ಳೂರ್ ಅಂದ್ರೇ ಇನ್ವೆಸ್ಟ್ಮೆಂಟ್, ಎಂಡ್ ಯೂಸರ್ ಎಲ್ಲ ಥರ ಜನರು ಇಲ್ಲಿ ಬರ್ತಾರೆ. ಬಿಕಾಸ್ ಲಾಟ್ ಆಫ್ ಕಮರ್ಷಿಯಲ್ ಡೆವಲಪ್ಮೆಂಟ್ಸ್, ಇನ್ವೆಸ್ಟರ್ಸ್ ಎಲ್ಲ ಇಲ್ಲಿ ಜಾಸ್ತಿ ಆಗ್ತಾಯಿದೆ. ಇನ್ಫ್ರಾಸ್ಟ್ರಕ್ಚರ್ಸ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದೆ. ಗೌರ್ಮೆಂಟ್ ಹ್ಯಾಸ್ ಪೆಂಡಿಂಗ್ ಲಾಟ್ ಇನ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್ ಪರ್ಟಿಕ್ಯುಲರ್ಲಿ. ಸೊ ಆ ರೀಸನಿಂದ ಬ್ಯಾಂಗ್ಳೂರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಾರಿಡಾರ್ ಅಂತ ಹೇಳ್ಬೋದು ಥನಿಸಂದ್ರನ ಪಿಕ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಕ್ಲೋಸ್ ಟು ಸಿಟಿ ಇನ್ ದ ಸೆನ್ಸ್ ನಿಮಗೆ ಕನೆಕ್ಟಿವಿಟಿ ವೈಸ್ ತುಂಬ ಹತ್ತಿರದಲ್ಲಿದ್ದೀವಿ. ರೈಟ್ ನೆಕ್ಸ್ಟ್ ಟು ಭಾರತಿ ಸಿಟಿ ಥನಿಸಂದ್ರ ಲೊಕೇಶನ್ಲಿ ನಮ್ಮ ಪ್ರಾಜೆಕ್ಟ್ ಇರೋದು. ಕ್ಲೋಸೆಸ್ಟ್ ಕನೆಕ್ಟಿವಿಟೀಸ್ ಟು ಮೆಟ್ರೋ, ಕ್ಲೋಸೆಸ್ಟ್ ಕನೆಕ್ಟಿವಿಟೀಸ್ ಟು ವರ್ಕ್ ಪ್ಲೇಸಸ್, ಎಲ್ಲ ಕಡೆಗೂ ನಿಮಗೆ ಹತ್ತಿರವಾದ ಲೊಕೇಶನಲ್ಲಿ ನಮ್ಮ ಪ್ರಾಜೆಕ್ಟ್ ಹೊಂದಿದೆ. ಓಕೆ, ಎಷ್ಟು ಎಕರ್ಸ್ನಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ? ಪ್ರಾಜೆಕ್ಟ್ ಬಂದು 9 acres ಲ್ಯಾಂಡ್ ಪಾರ್ಸಲೇ ನಾವು ಕಟ್ತಾ ಇರೋದು. ಟು ಬಿ ಪ್ರಿಸೈಸ್ 8.66 acres, 720 ಅಪಾರ್ಟ್ಮೆಂಟ್ಸ್. ತುಂಬ ಲೋ ಡೆನ್ಸಿಟಿ ಪ್ರಾಜೆಕ್ಟ್ ಇದು. ಓಕೆ, ಈಗ ನೀವೇ ಹೇಳಿದ್ರಿ ಆಲ್ಮೋಸ್ಟ್ ಬೆಂಗಳೂರು ನಾರ್ತ್ನಲ್ಲಿ ಆದಷ್ಟು ಹೆಚ್ಚು ಡೆವಲಪರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು. ಈಗ ಆ ಡೆವಲಪರ್ಸ್ಗೂ ಆ್ಯಂಡ್ ಪೌಲಮಿ ಫ್ಲೋರಿಕ್ ಡೆವಲಪರ್ಸ್ಗೂ ಏನು ಡಿಫ್ರೆನ್ಸ್ ಇದೆ? ಪೌಲಮಿ ಫ್ಲೋರಿಕ್ ಹೇಳಬೇಕು ಅಂತಂದರೆ ಕಾನ್ಸೆಪ್ಟ್ MD ಸ್ಟಾರ್ಟ್ ಮಾಡಿದ್ದು ಹೈದ್ರಾಬಾದಲ್ಲಿ. ಸೊ ಅಲ್ಲಿ ಯಾವ ಥರ ಕಸ್ಟಮರ್ಸ್ ಮನೇನ ಬೇಕು ಅಂತ ಸರ್ಚ್ ಮಾಡ್ತಾರೋ ಇನ್ ಟರ್ಮ್ಸ್ ಆಫ್ ವಾಸ್ತು, ಇನ್ ಟರ್ಮ್ಸ್ ಆಫ್ ಎಕ್ಸ್ಪಾನ್ಸಿವ್ನೆಸ್, ಇನ್ ಟರ್ಮ್ಸ್ ಆಫ್ ಸ್ಪೇಸಸ್, ನಿಮಗೆ ಓಪನ್ ಏರಿಯಾಸ್ ಇರಬೇಕು. ಗೇಟೆಡ್ ಕಮ್ಯುನಿಟಿ ಅಂತ ಬಂದ್ರೆ ಆ ಕ್ರ್ಯಾಂಪ್ಡ್ ಫೀಲ್ ಕೊಡೋ ಕಾನ್ಸೆಪ್ಟಲ್ಲಿಲ್ಲ. ನಾವು ಯಾವ ಥರ ಬರಬೇಕು ಅಂತಂದರೆ ಓಪನ್ ಸ್ಪೇಸಸ್. ನಮ್ಮ ಪ್ರಾಜೆಕ್ಟಲ್ಲಿ 85% ಓಪನ್ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ನಿಮಗೆ ಲೈಕ್ ಮೈಂಡೆಡ್ ಕಮ್ಯುನಿಟಿ ಆಗಿರ್ತಾರೆ. ಎಲ್ಲನೂ ನಿಮಗೆ 3 BHK ಟವರ್ಸ್ ಬರ್ತಾಯಿದ್ದೀವಿ. 3 BHK ವಿತ್ 2 ಟಾಯ್ಲೆಟ್, 3 BHK ವಿತ್ 3 ಟಾಯ್ಲೆಟ್ ಆ್ಯಂಡ್ 3.5 BHKs ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಎಂಟೈರ್ ಪ್ರಾಜೆಕ್ಟಲ್ಲಿ ನೀವು ನೋಡಿದ್ರೆ ಅಮ್ಯುನಿಟೀಸ್ ಆಗಲಿ ಎಲ್ಲ ಜನ್ರೇಷನ್ಗೂ ಸರ್ವ್ ಮಾಡೋವಂಥ ಪ್ರಾಜೆಕ್ಟ್ ಇದು. ಸೊ ಲೊಕೇಶನ್ ವೈಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಆಗಲಿ, ವಿ ವಾಂಟೆಡ್ ಟು ಬ್ರಿಂಗ್ ದಟ್ ಹೈದ್ರಾಬಾದ್ ಫೀಲ್ ಹಿಯರ್. So we have no common walls, we have Vastu compliant homes, and we have a huge corridor spaces. And ಈಗಿನ ಜನ್ರೇಷನಲ್ಲಿ ನೀವು ನೋಡಿದ್ರೆ ಗೇಟೆಡ್ ಕಮ್ಯುನಿಟಿನಾಗಲಿ ಅಥವಾ ರೋಡಲ್ಲಾಗಲಿ, ಸೊ ದೆರ್ ಇಸ್ ಲಿಟಲ್ ಬಿಟ್ ಆಫ್ ಸೇಫ್ಟಿ ಕನ್ಸರ್ನ್ಸ್. ಅಪಾರ್ಟ್ಮೆಂಟಲ್ಲಿ ಓಡಾಡೋದಕ್ಕೆ ನಿಮಗೆ ವೆಹಿಕಲ್ಸ್ ಅವಾಗವಾಗ ಬರ್ತಾ ಇರುತ್ತೆ. ನಮ್ಮಲ್ಲಿ ಆ ಕಾನ್ಸೆಪ್ಟ್ ಕೂಡ ತಂದಿದ್ದೀವಿ. ನಿಮಗೆ ನೋ ವೆಹಿಕಲ್ ಫ್ರೀ ಪೋಡಿಯಮ್ ಅಂದರೆ ನಿಮ್ಮ ಲೋಯರ್ ಲೆವೆಲ್ ನಾವು ಕೂತಿದ್ದೀವಲ್ಲ, ಈ ಮಟ್ಟದಲ್ಲಿ ನಿಮಗೆ ವೆಹಿಕಲ್ಸ್ ಮೂಮೆಂಟೇ ಇರಲ್ಲ. ನಮ್ಮ ಎಂಟೈರ್ ಪ್ರಾಜೆಕ್ಟಲ್ಲಿ ವೆಹಿಕಲ್ಸ್ ಬಂದ ಕೂಡಲೇ ಡೈರೆಕ್ಟ್ಲಿ ಬೇಸ್ಮೆಂಟಿಗೆ ಹೋಗುತ್ತೆ. ಸೊ ಇದೆಲ್ಲನೂ ನಮ್ಮನ್ನ ಡಿಫ್ರೆಂಟಾಗಿ ತಗೊಳುತ್ತೆ ಅನ್ನೋದು ಈ ಒಂದು ಅಪ್ಗ್ರೇಷನ್ನ ನಿಮ್ಮ ಪೌಲಮಿ ಫ್ಲೋರಿಕಲ್ಲಿ. ಇದೆಲ್ಲ ಡಿಫ್ರೆಂಟ್ USPs ಅಂತ ಹೇಳ್ಬೋದು. ಸೊ ಅಲ್ಲಿ ಏನನ್ನೆಲ್ಲ ನಾವು ಕೊಟ್ವಿ ಆ್ಯಂಡ್ ಒಂದಲ್ಲ ಒಂದು ರಿಫೈನ್ಮೆಂಟ್ಸ್ ಕಲ್ತಿದ್ದೀವಲ್ಲ, ಅದನ್ನು ವಿ ವಾಂಟೆಡ್ ಟು ಡೂ ಅವರ್ ಬೆಂಚ್ ಮಾರ್ಕ್ ಹಿಯರ್. ಸೊ ವಿ ವಾಂಟೆಡ್ ಟು ಗಿವ್ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಇನ್ ಬ್ಯಾಂಗ್ಳೂರ್. ಬೆಂಗಳೂರು ತಣಿಸಂದ್ರ ಎಂದರೆ IT ಮಂದಿಯ ಫೇವರೇಟ್ ಲೊಕೇಶನ್. ಬೆಂಗಳೂರು ಮೆಟ್ರೋ ಫೇಸ್ 2B ಈ ಏರಿಯಾಗೆ ಸಮೀಪದಲ್ಲಿರುವುದು, ಏರ್ಪೋರ್ಟ್ಗೆ ಈಸಿ ಆಕ್ಸೆಸ್ ಇರುವುದು, ಅನೇಕ ಗ್ಲೋಬಲ್ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ತಮ್ಮ ಆಫೀಸ್ಗಳನ್ನು ಇಲ್ಲಿ ಸ್ಥಾಪಿಸುತ್ತಿರುವುದರಿಂದ ವಾಣಿಜ್ಯ ಪರವಾಗಿ ಇದರ ಡಿಮ್ಯಾಂಡ್ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇಂತಹ ಪ್ರಮುಖ ಲೊಕೇಶನ್ನಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಎಮ್ಯುನಿಟೀಸ್ನೊಂದಿಗೆ ಪೌಲಮಿ ಫ್ಲೋರಿಕ್ ಪ್ರಾಜೆಕ್ಟ್ ಅನ್ನು ಪ್ಲಾನ್ ಮಾಡಲಾಗಿದೆ. ಸಿಟಿಯ ಕೀ ಲೊಕೇಶನ್ಗಳಿಗೆ ತಣಿಸಂದ್ರದಿಂದ ಉತ್ತಮ ಕನೆಕ್ಟಿವಿಟಿ ಇರುವುದು ಇನ್ನೊಂದು ಅಡ್ವಾಂಟೇಜ್.
ಪೌಲಮಿ ಎಸ್ಟೇಟ್ಗೆ ಇರುವ ಬ್ರ್ಯಾಂಡ್ ಇಮೇಜ್ ಟ್ರ್ಯಾಕ್ ರೆಕಾರ್ಡಿಂಗ್ನಿಂದಾಗಿ ಕನ್ನಡಿಗರು ತೆಲುಗು ರಾಜ್ಯದವರು ಮಾತ್ರವಲ್ಲ, ಇತರೆ ರಾಜ್ಯದವರು ಕೂಡ ಫ್ಲೋರಿಕ್ ಪ್ರಾಜೆಕ್ಟ್ ಮೇಲೆ ಅಪಾರ ಆಸಕ್ತಿ ತೋರಿಸುತ್ತಿದ್ದಾರೆ. ಇದು ಬಿಟ್ಟು ಇನ್ನೂ ಹೆಚ್ಚು ಏನಾದರೂ ಅಪ್ಗ್ರೇಷನ್ ಇದೆಯಾ? ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್ ನೀವು ನೋಡಿದ್ರೆ ನಾವು ಲೊಕೇಶನ್ ಪಿಕ್ ಮಾಡಿರೋದಾಗಲಿ, ಇನ್ ಟರ್ಮ್ಸ್ ಆಫ್ ಪ್ರಾಜೆಕ್ಟ್ ಆಗಲಿ, ಲೊಕೇಶನ್ ಬಂದು ಇನ್ಸೈಡ್ ಮಾನ್ಯತಾ ಟೆಕ್ ಪಾರ್ಕ್ ಫೇಸ್ 2 ಅಲ್ಲಿ ಇದ್ದೀವಿ, ವಿಚ್ ಇಸ್ ರೈಟ್ ನೆಕ್ಸ್ಟ್ ಟು ಭಾರತಿ ಸಿಟಿ, ಒನ್ ಆಫ್ ದ ಹ್ಯಾಪನಿಂಗ್ ಲೊಕೇಶನ್ ಇನ್ ನಾರ್ತ್ ಬ್ಯಾಂಗ್ಳೂರ್. ಆ್ಯಂಡ್ ಕಾನ್ಸೆಪ್ಟ್ ಬಂದು ತುಂಬ ಸಿಂಪಲ್. ಕಮ್ಯುನಿಟಿ ಶುಡ್ ಬಿ ಲೈಕ್ ಮೈಂಡೆಡ್. ನಿಮಗೆ ಡಿಫ್ರೆನ್ಸಿಯೇಷನ್ಸ್ ಏನೂ ಇರಲ್ಲ. ಸೊ ವಿ ಹ್ಯಾವ್ ಸಮಾನತೆ. ವಿ ಹ್ಯಾವ್ ಓನ್ಲಿ 3 BHK ಕಮ್ಯುನಿಟಿ ಕಾನ್ಸೆಪ್ಟ್. ನಿಮಗೆ ಸ್ಪೇಸಸ್ ವೈಸ್ ನೋಡಿದ್ರೆ ಯು ಹ್ಯಾವ್ ಗುಡ್ ಸೈಜಸ್. ವಿ ಸ್ಟಾರ್ಟ್ ಫ್ರಮ್ 1585 ಸ್ಕ್ವೇರ್ ಫೀಟ್, ಇಟ್ ಗೋಸ್ ಅಪ್ ಟು 2740, ವಿಟ್ ಇಸ್ ಟು ಹ್ಯೂಜ್. ಎಲ್ಲರಿಗೂ ಒಂದು ಮನೆ ತೊಗೊಳ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಅದ್ರ ಜೊತೆ ಯು ವಿಲ್ ಹ್ಯಾವ್ ಟು ಎಂಜಾಯ್ ಸಮ್ ಲಕ್ಸುರಿ. ಸೊ ಇಟ್ಸ್ ನಾಟ್ ಜಸ್ಟ್ ಹೋಮ್, ಯು ಗೆಟ್ ಸಮ್ ಲಕ್ಸುರಿ ವಿತ್ ದ್ಯಾಟ್. ಸೊ ಅದೇ ಕಾನ್ಸೆಪ್ಟಲ್ಲಿ ವಿ ಹ್ಯಾವ್ ಕಮ್ ಇನ್ ಹಿಯರ್. ನೀವು ಯಾವುದೇ ಯೂನಿಟ್ ಸೆಲೆಕ್ಟ್ ಮಾಡಿದ್ರೂ ಇಂಡಿವಿಜುವಲಿ ಎಲ್ಲ ಯೂನಿಟ್ಸ್ಗೂ ನಾವೊಂದು ಇಂಡಿವಿಜುವಲ್ ಮನೆ ಕಟ್ಟಿದ್ರೆ ಏನೆಲ್ಲ ನೋಡ್ತೀವಿ, ವಾಸ್ತು, ಏರ್, ವೆಂಟಿಲೇಷನ್, ಎಲ್ಲಿ ಬಾಲ್ಕನಿ ಇರಬೇಕು, ಎಲ್ಲಿ ನನಗೆ ರೂಮ್ಸ್ ಇರಬೇಕು, ಎಲ್ಲಿ ಕಬೋರ್ಡ್ಸ್ ಇರಬೇಕು, ಆ ಥರ ಒಂದು ಮನೆ ಹೆಂಗೆ ಕಟ್ತೀವೋ ಅದೇ ಥರ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟು ನಮ್ಮ MD ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ಹೌ ಎಲ್ಲ ಪ್ರಾಜೆಕ್ಟೂ ಅಷ್ಟೇ, ಎಲ್ಲ ಯೂನಿಟ್ಸು ಅಷ್ಟೇ ಪ್ರಾಜೆಕ್ಟಲ್ಲಿ ಗುಡ್ ವಾಸ್ತು ಯು ಹ್ಯಾವ್. ಸೌತ್ ಈಸ್ಟ್ ಕಾರ್ನರಲ್ಲೇ ಕಿಚನ್ ಇರೋದಾಗಲಿ, ಸೌತ್ ವೆಸ್ಟ್ ಕಾರ್ನರಲ್ಲೇ ಮಾಸ್ಟರ್ ಬೆಡ್ರೂಮ್ ಇರೋದಾಗಲಿ, ಸೊ ಎಲ್ಲ ಥರ ವಾಸ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಜನ್ರೇಷನ್ ಪೀಪಲ್ಗೂ ಸೆಟ್ ಆಗೋವಂಥ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲೇ ನಮ್ಮ ಫ್ಯಾಮ್ಲೀಸ್ ಗೊತ್ತು ನಿಮಗೆ, ನಮಗೆ ಅಪ್ಪ ಅಮ್ಮ, ನಮ್ಮ ಮಕ್ಕಳು, ನಮ್ಮ ತಾತ ಅಜ್ಜಿ, ಈ ಥರ ಇರೋರು ಎಲ್ಲರಿಗೂ ಸೆಟ್ ಆಗುವಂಥ ಪ್ರಾಜೆಕ್ಟ್ ನಮ್ಮಲ್ಲಿದೆ. ಹೇಗೆ ಎಲ್ಲ ಜನ್ರೇಷನ್ಗೂ ಸೂಟ್ ಆಗುತ್ತೆ? ಎಲ್ಲ ಜನ್ರೇಷನ್ಗೂ ಇನ್ ದ ಸೆನ್ಸ್ ನಮ್ಮಲ್ಲಿ ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಅಜ್ಜ ಅಜ್ಜಿ ಆಗಲಿ, ನಮ್ಮ ಮಕ್ಕಳು ಆಗಲಿ, ಎಲ್ಲರಿಗೂ ಒಂದೊಂದು ಟೇಸ್ಟ್ ಇದೆ. ಸೊ ಮನೆಯಲ್ಲೇ ನಮಗೆ ನೂರಾರು ಟೇಸ್ಟ್ ಡಿಫ್ರೆನ್ಸ್ ಇದೆ. ಒಂದು ಫ್ಯಾಮಿಲಿ ಅಂದರೆ ಡಿಫ್ರೆಂಟ್ ಎಮೋಷನ್ಸ್, ಡಿಫ್ರೆಂಟ್ ಫೀಲಿಂಗ್ಸ್. ಸೊ ಅದೇ ಥರ ನೀವು ನೋಡಿದ್ರೆ ದೊಡ್ಡವ್ರಿಗೆ ಏನು ಬೇಕು, ಒಂದು ಮನೆ ಕೊಂಡ್ಕೋಬೇಕಂದ್ರೆ ದೇ ಲುಕ್ ಅಟ್ ಮೇಯ್ನ್ ವಾಸ್ತು. ಸೊ ಇದನ್ನು ಸರ್ವ್ ಮಾಡ್ತಾಯಿದ್ದೀವಿ. ಇನ್ನು ಸಣ್ಣ ಪುಟ್ಟ ಮಕ್ಕಳು, ನಮ್ಮಂಥ ಏಜ್ ಜನರು ನೋಡಿದ್ರೆ ಮನೆ ಅಂತಂದರೆ ಸಮಥಿಂಗ್ ವಿ ಹ್ಯಾವ್ ಪೀಸ್ಫುಲ್ ಥಾಟ್ ಇರಬೇಕು ನಮಗೆ, ಮತ್ತು ಲಕ್ಸುರಿ, ಅದ್ರ ಜೊತೆ ಏನೆಲ್ಲ ಅಮ್ಯುನಿಟೀಸ್ ಆಗಲಿ, ಎಲ್ಲ ಥರ ಫೆಸಿಲಿಟೀಸ್ ಇರೋದು. ನಾವು ಆಚೆನೇ ಹೋಗದೆ ನಮಗೆ ಮನೆ ಒಳಗಡೆ ಎಲ್ಲ ಬೇಕು ಅನ್ನೋದು ಪಾಯಿಂಟ್ ಇದೆ. ಸೊ ಎಲ್ಲರಿಗೂ ಆ ರಿಕ್ವೈರ್ಮೆಂಟ್ ಇರಬೇಕಾದ್ರೆ ವಿ ಥಾಟ್ ಎಂಟರ್ಟೈನ್ಮೆಂಟ್ ಸಹ ಚಿಕ್ಕ ಮಕ್ಕಳಿಂದ ಒಂದು 1 year 2 years ಬೇಬಿಯಿಂದನೂ ನಿಮಗೆ ಪೀಪಲ್ ಲೈಕ್ ಯು ಆ್ಯಂಡ್ ಮೀ ಎಲ್ಲರಿಗೂ ಸರ್ವ್ ಮಾಡೋವಂಥ ಅಮ್ಯುನಿಟೀಸ್ ಇದೆ. ಕ್ಲಬ್ ಹೌಸ್ ಆಗಲಿ, ನಮ್ಮ ಓಪನ್ ಏರಿಯಾ ಅಮ್ಯುನಿಟೀಸ್ ಆಗಲಿ ತುಂಬ ವಾಸ್ಟಾಗಿ ಡಿಸೈನ್ ಮಾಡಿದ್ದೀವಿ. 85% ಓಪನ್ ಏರಿಯಾಲಿ ನಿಮ್ಗೆ ಈ ಥರ ಎಲ್ಲ ಅಮ್ಯುನಿಟೀಸ್ ಪ್ಲೇಸ್ ಆಗಿರುತ್ತೆ. ಒನ್ ಟೈಪ್ ಆಫ್ ಲಕ್ಸುರಿ ಹೋಮ್ಸ್, ವಾಟ್ ಎವರ್ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಪ್ರೀಮಿಯಮ್ ಸ್ಪೆಸಿಫಿಕೇಷನ್ಸ್ ಆಗಲಿ, ಇಟ್ ಆ್ಯಡ್ಸ್ ಮೋರ್ ವ್ಯಾಲ್ಯೂ. ನೀವು ಜಸ್ಟ್ ಹೋಮ್ನ ತೊಗೋತಾ ಇಲ್ಲ, ನಿಮ್ಮ ಸ್ಪೆಸಿಫಿಕೇಷನ್ಸ್ ನೀವು ಪ್ರಾಪರ್ಟಿ ಒಳಗೆ ಹೋದಾಗಿಂದನೂ ನೀವು ನೋಡ್ಬೋದು. ಫ್ರಮ್ ದ ಟೈಲ್ ಸೈಜ್ ಆಗಲಿ, ಡೋರ್ ಹೈಟ್ಸ್ ಆಗಲಿ, ಸೀಲಿಂಗ್ ಹೈಟ್ಸ್ ಆಗಲಿ, ಯು ಗೆಟ್ ದಟ್ ಲಕ್ಸುರಿ ಫೀಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕು, ಬ್ಯಾಲ್ಕನಿ ನಾವು ಕೊಡ್ತಾ ಇಲ್ಲ, ವಿ ಆರ್ ಗಿವಿಂಗ್ ಅ ಡೆಕ್ಸ್ ಇನ್ ದ ಸೆನ್ಸ್ ಇಟ್ಸ್ ಅ ವೆರಿ ಹ್ಯೂಜ್ ಪಾರ್ಟಿ ಏರಿಯಾ. ನಿಮಗೆ ಮನೆ ಒಳಗಡೆ ಪಾರ್ಟಿ ಮಾಡೋ ಅಂಥ ಸ್ಪೇಸ್ ಡೆಕ್ಸ್ ಇದೆ. ಸೊ ಅದು ನಮ್ಮ MD ಥಾಟ್ ಇತ್ತು. 2-3 ಬ್ಯಾಲ್ಕನಿ ಕೊಟ್ಟು, ಒಂದು ಬ್ಯಾಲ್ಕನಿ ಯೂಸ್ ಮಾಡಿಕೊಂಡು ಒಂದು ಬ್ಯಾಲ್ಕನಿ ಯೂಸ್ ಮಾಡದೇ ಇರೋದು, ಆ ಥರ ಎಲ್ಲ ಇದೆ, ಜನ ಆ ಥರ ಮಾಡ್ತಾರೆ. ಸೊ ವಿ ಥಾಟ್ ಒನ್ ಬಿಗರ್ ಪ್ಲೇಸ್ ಕ್ಯಾನ್ ಅಕಾಮಡೇಟ್ ಆಲ್ ದ ನೀಡ್ಸ್. ಅದೇ ರೀಸನಲ್ಲಿ ವಿ ಹ್ಯಾವ್ ಗಿವನ್ ದ ವಾಸ್ಟ್ ಸ್ಪೇಸ್ ಆಫ್ ಡೆಕ್ಸ್. ಸೊ ಆ ಥರ ಬಂದಿದ್ದೀವಿ. ಸುಜನ್ ಮೀಡಿಯಾ ರಿಯಲ್ ಸಿಟಿಯಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ.
ಸುಜನ್ ಮೀಡಿಯಾ ರಿಯಲ್ ಸಿಟಿ. ಕಲರ್ಸ್ ಮೇಡ್ ಲೈಫ್ ವಂಡರ್ಫುಲ್. ನಮ್ಮ ಸುತ್ತಲಿರುವ ಪ್ರಪಂಚವನ್ನು ಮತ್ತಷ್ಟು ಅಂದವಾಗಿ ಬದಲಾಯಿಸುವಂಥವು. ನಮ್ಮ ದೈನಂದಿನ ಜೀವನದಲ್ಲಿ ನವೋತ್ಸಾಹವನ್ನು ತುಂಬುವುದು ಬಣ್ಣಗಳೇ. ಮನಸ್ಸಿಗೆ ಮೆಚ್ಚಿದ ಬಣ್ಣ ಯಾವುದೇ ಆದರೂ ಸರಿ, ಅದರಲ್ಲಿರುವ ಸೌಂದರ್ಯವನ್ನು ಕಣ್ಣ ಮುಂದಿಟ್ಟು ಕಟ್ಟಡಗಳನ್ನು ವರ್ಣರಂಜಿತಗೊಳಿಸುವುದು ಪೇಂಟ್ಸ್ ಉತ್ಪನ್ನಗಳೇ. ತೆಲುಗು ರಾಜ್ಯಗಳಿಂದ ಬೆಳೆದು ಎಂಎನ್ಸಿಗಳಿಗೆ ಸಾಟಿಯಾಗುವಂತೆ ದೇಶದ ಅತ್ಯುನ್ನತ ಪೇಂಟ್ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಟೆಕ್ನೋ ಪೇಂಟ್ಸ್. ಪ್ರಸ್ತುತ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ. ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಟಾಲಿವುಡ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮುನ್ನುಗ್ಗುತ್ತಿದ್ದರೆ, ಪೇಂಟ್ಸ್ ರಂಗದಲ್ಲಿ ಆ ಜೋರನ್ನು ಮುಂದುವರಿಸುತ್ತಿದೆ ಟೆಕ್ನೋ ಪೇಂಟ್ಸ್ ಸಂಸ್ಥೆ. ಗಾಡ್ ಆಫ್ ಕ್ರಿಕೆಟರ್, ಲೆಜೆಂಡರಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಟೆಕ್ನೋ ಪೇಂಟ್ಸ್ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಂಡಿದೆ. ರಿಯಾಲಿಟಿ ರಂಗದಲ್ಲಿ ಪೇಂಟ್ಸ್ ಇಂಡಸ್ಟ್ರಿಯಿಂದ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್, ಅದು ಸಚಿನ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೊಂದಿರುವ ಕಂಪನಿ ಟೆಕ್ನೋ ಪೇಂಟ್ಸ್ ಮಾತ್ರ. ಪ್ಲಾನ್ ಅಂತೂ ಸೂಪರ್ ಆಗಿದೆ ಅನಿಸ್ತಾ ಇದೆ ಸರ್. ಸ್ಟೇಡಿಯಂನ ಪರಿಸ್ಥಿತಿನಾದ್ರೂ ನೋಡಿ. ಟೂರ್ನಮೆಂಟ್ ಮೊದಲು ಪೇಂಟ್ ಹೇಗೆ ಆಗುತ್ತೆ? ಟೆಕ್ನೋ ಪೇಂಟ್ಸ್ ಇದೆಯಲ್ಲ, ಟೆಕ್ನೋ ಪೇಂಟ್ಸ್. ಟೌನ್ಶಿಪ್, ಡ್ಯಾಮ್, ಸ್ಟೇಡಿಯಂ ಅಥವಾ ನಮ್ಮ ಮನೆಯೇ ಆಗಿರಲಿ, ಪೇಂಟ್ ನಿಂದ ಪೇಂಟಿಂಗ್ ತನಕ ಪರಿಹಾರ ಬೇಕಾದ್ರೆ ನಮ್ಮ ಬಳಿಗೆ ಬನ್ನಿ. ಆದ್ರೆ ಸರ್, ಟೈಮ್ಗೆ ಸರಿಯಾಗಿ ಆಗುತ್ತಾ? ದಿನಕ್ಕೆ 23 ಲಕ್ಷ ಚದರ ಅಡಿ ಪೇಂಟಿಂಗ್ ಕೆಪಾಸಿಟಿ ಮತ್ತು 5,000 ಸ್ಕಿಲ್ ಲೇಬರ್ ನ ಬಲವಿದೆ ನಮ್ಮ ಹತ್ತಿರ. 23 ಲಕ್ಷ? ಖಂಡಿತ. ವಿಶ್ವದರ್ಜೆಯ ಪೇಂಟ್ಸ್ ಗಳು, ಅದು ಶೇಡ್ಸ್ ನೊಂದಿಗೆ. ನಾವು ಭಾರತದ ಪೇಂಟ್ ಮತ್ತು ಪೇಂಟಿಂಗ್ ಜನರು. ವಿ ಆರ್ ಟೆಕ್ನೋ ಪೇಂಟ್ಸ್. ಟೆಕ್ನೋ ಪೇಂಟ್ಸ್ ಅನ್ನು ಸೌತ್ ಇಂಡಿಯಾದಿಂದ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಪೇಂಟ್ಸ್ ಹಾಗೂ ನಿರ್ಮಾಣ ರಂಗಕ್ಕೆ ಕಾಲಿಟ್ಟು 25 ವರ್ಷಗಳ ಅಪೂರ್ವ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದಾರೆ. ಪೇಂಟ್ಸ್ ಹಾಗೂ ನಿರ್ಮಾಣ ರಂಗದಲ್ಲಿ ಕಾಲು ಶತಮಾನದ 25 ವರ್ಷಗಳ ಯಶಸ್ವಿ ಪ್ರಯಾಣ, ಎಷ್ಟೋ ಯಶಸ್ಸುಗಳು, ಇನ್ನೆಷ್ಟೋ ಮೈಲಿಗಲ್ಲುಗಳನ್ನು ದಾಟಿರುವ ಟೆಕ್ನೋ ಪೇಂಟ್ಸ್ ಹಲವು ರಿಯಾಲಿಟಿ ಪ್ರಮುಖರು ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. Hearty congratulations to the TechnoPaint team on their 25th anniversary. I'm really thrilled to notice that TechnoPaint has really achieved 25 years of highly accomplished service in this industry over the past 25 years. They have won many hearts. They have been a great associate to work with, and they have always been available for the best quality service. They have the best of the skilled team, and most importantly, their management is pretty strong. And I'm also glad to notice that they have expanded beyond Hyderabad. They have gone into other cities also, and all the metros they are working. Ramki has been associated with TechnoPaints for several projects. They have provided the services of supplying and also applying the paint to our residential projects. They've always been wonderful, very responsive. The quality has always been very good. And I'm sure they will make great strides in the future going forward. I wish TechnoPaints all the very best, and I keep tracking on their growth, and I'll be happy to see them growing multifolds from here. All the best, Team TechnoPaints. On the occasion of the 25th anniversary, we wish TechnoPaints a happy anniversary and wish them a lot of good luck continuing forward and more businesses to come. They are associated with us from a long time, and they also have done multiple projects for us, and we wish them a good future. ಸ್ವಂತ ಮನೆಯ ಕನಸು ನನಸಾಗುವುದು ಪ್ರತಿ ಕುಟುಂಬಕ್ಕೂ ಒಂದು ಸುಂದರ ವರ. ಆ ವರವನ್ನು ನಿಜ ಮಾಡುತ್ತಾ ಸೌತ್ ಇಂಡಿಯಾ ರಿಯಾಲಿಟಿ ಸೆಕ್ಟರ್ನಲ್ಲಿ ನಯಾ ಹಿಸ್ಟರಿ ಕ್ರಿಯೇಟ್ ಮಾಡುತ್ತಿರುವ ದೈತ್ಯ ಸಂಸ್ಥೆ ಅರ್ಬನ್ ರೈಸ್ ಬಯರ್ಸ್ಗಳ ನಂಬಿಕೆಯೇ ಅಡಿಪಾಯವಾಗಿದೆ. ಕ್ವಾಲಿಟಿಯೇ ಗೋಡೆಗಳಾಗಿ ಈ ಸಂಸ್ಥೆ ಲಾರ್ಜೆಸ್ಟ್ ರಿಯಾಲಿಟಿ ಡೆವಲಪ್ ಆಗಿ ಬೆಳೆದಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಗೋವಾ ಮುಂತಾದ ಮೆಟ್ರೋ ಸಿಟಿಗಳಲ್ಲಿ ಬರೋಬ್ಬರಿ 81 ಮಿಲಿಯನ್ ಸ್ಕ್ವಯರ್ ಫೀಟ್ ಕನ್ಸ್ಟ್ರಕ್ಷನ್ ಒಂದಿಗೆ ಮಾರ್ಕೆಟ್ ಅನ್ನು ಆಳುತ್ತಿದೆ. ಈಗಾಗಲೇ 24,000ಕ್ಕೂ ಹೆಚ್ಚು ಫ್ಯಾಮಿಲಿಗಳಿಗೆ ಅವರ ಡ್ರೀಮ್ ಹೋಮ್ ನೀಡಿ ಕಸ್ಟಮರ್ಗಳ ಮನಸ್ಸಿನಲ್ಲಿ ಅಳಿಸದ ಮುದ್ರೆ ಒತ್ತಿದೆ. ಮಾಡರ್ನ್ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಡಿಸೈನ್ ಆಗಿ ನಿಲ್ಲುತ್ತಾ ಅರ್ಬನ್ ಜನರ ಚಾಯ್ಸ್ ಅನ್ನು ಯಾವಾಗಲೂ ನಂಬರ್ 1 ಪೊಸಿಷನ್ ಅಲ್ಲಿದೆ.
ಟ್ರೆಂಡ್ ಸೆಟ್ ಮಾಡುವುದೇ ಅರ್ಬನ್ ರೈಸ್ ನಿಜ ಗುಣ. 2020ಯಲ್ಲಿ ಹೈದರಾಬಾದ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟ ಅರ್ಬನ್ ರೈಸ್ ಕಣ್ಣು ಕೋರೈಸುವ ಸ್ಪೀಡ್ನೊಂದಿಗೆ ಟಾಪ್ ರೇಂಜ್ಗೆ ಮುನ್ನುಗ್ಗುತ್ತಿದೆ. ಮುಟ್ಟಿದ್ದೆಲ್ಲವೂ ಮಿರಾಕಲ್ ಎನ್ನುವಂತೆ ತಮ್ಮ 3 ಪ್ರಾಜೆಕ್ಟ್ಗಳನ್ನು ಸಮಯಕ್ಕಿಂತ ಮುಂಚಿತವಾಗಿಯೇ ಡೆಲಿವರಿ ಮಾಡಿ ಬಯರ್ಸ್ಗಳಿಗೆ ಫುಲ್ ಕಾನ್ಫಿಡೆನ್ಸ್ ನೀಡಿದೆ. ಇಂಡಸ್ಟ್ರಿಯಲ್ಲಿ ಕ್ಯಾಟಗಿರಿ ಎ ರೇಟಿಂಗ್ ಇರುವ ಟಾಪ್ ಡೆವಲಪ್ ಆಗಿರುವುದರಿಂದ HMDA, ರೇರಾನಂತಹ ಸ್ಟ್ಯಾಚ್ಯುಟರಿ ಅಪ್ರೂವಲ್ಸ್ ಎಲ್ಲವೂ ಪಕ್ಕಾ ಆಗಿದ್ದು ಲೀಗಲ್ ಟೆನ್ಷನ್ ಇಲ್ಲದಂತೆ ಮಾಡುತ್ತಿದೆ. ಕಸ್ಟಮರ್ಗಳ ಇನ್ವೆಸ್ಟ್ಮೆಂಟ್ಗೆ 100ಕ್ಕೆ 100ರಷ್ಟು ಭದ್ರತೆ ನೀಡುತ್ತಾ ರಿಯಾಲಿಟಿ ಇಂಡಸ್ಟ್ರಿಯಲ್ಲೇ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿ ತನಗಾಗಿಯೇ ಒಂದು ಸ್ಪೆಷಲ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಬಿಲ್ಡಿಂಗ್ಗಳನ್ನು ಕಟ್ಟುವುದು ಈಸಿ, ಆದರೆ ಫ್ಯೂಚರ್ ಅನ್ನು ಡಿಸೈನ್ ಮಾಡುವುದು ಅರ್ಬನ್ ರೈಸ್ ಸ್ಪೆಷಾಲಿಟಿ. ಇಂದಿನ ನಿರ್ಮಾಣಗಳೇ ನಾಳಿನ ಜನರೇಷನ್ಗೆ ಬೆಸ್ಟ್ ಎನ್ನುವ ಕಮಿಟ್ಮೆಂಟ್ನೊಂದಿಗೆ ಈ ಸಂಸ್ಥೆ ಹೆಜ್ಜೆ ಇಡುತ್ತಿದೆ. ಎನ್ವಿರಾನ್ಮೆಂಟ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ನೊಂದಿಗೆ ರೆಸಿಲಿಯೆಂಟ್ ಲಕ್ಸುರಿ ಲಿವಿಂಗ್ ಸ್ಪೇಸ್ಗಳನ್ನು ಅದ್ಭುತವಾಗಿ ಡೆವಲಪ್ ಮಾಡುತ್ತಿದೆ. ಇದರಿಂದಾಗಿ ರೆಸಿಡೆಂಟ್ಸ್ಗೆ ಲಿವಿಂಗ್ ಕಾಸ್ಟ್ ಕಡಿಮೆಯಾಗುವುದು ಮಾತ್ರವಲ್ಲದೆ ಪ್ರಾಪರ್ಟಿ ವ್ಯಾಲ್ಯೂ ಭಾರಿ ಮಟ್ಟದಲ್ಲಿ ಹೆಚ್ಚಾಗುತ್ತದೆ. ಗ್ಲೋಬಲ್ ವಾರ್ಮಿಂಗ್ ತಡೆಯುತ್ತಾ ಪ್ಲಾನೆಟ್ ಅನ್ನು ಪ್ರೊಟೆಕ್ಟ್ ಮಾಡುವ ಮಾಡರ್ನ್ ಹೋಮ್ಸ್ ನೀಡುತ್ತಾ ಸಮಾಜದ ಬಗ್ಗೆ ತಮಗಿರುವ ಜವಾಬ್ದಾರಿಯನ್ನು ದೊಡ್ಡ ಮಟ್ಟದಲ್ಲಿ ಮೆರೆಯುತ್ತಿದೆ. ತರಂ ಬದಲಾಗುತ್ತದೆ, ಕಾಲ ಬದಲಾಗುತ್ತದೆ, ತಂತ್ರಜ್ಞಾನ ಹೊಸ ಮಜಲುಗಳನ್ನು ತಲುಪುತ್ತದೆ. ನಾಳೆಯ ಅಗತ್ಯಗಳಿಗೆ ತಕ್ಕಂತೆ ಹೊಸ ವಿಧಾನಗಳು ಎಷ್ಟೋ ತೆರೆಯ ಮುಂದೆ ಬರುತ್ತವೆ. ಆದರೆ ಅಂದು ಇಂದು ಎಂದಿಗೂ ಬದಲಾಗದೇ ಇರುವಂಥವು ಮೌಲ್ಯಗಳು, ನಂಬಿಕೆ, ವಿಶ್ವಾಸವನ್ನು ಹೆಚ್ಚಿಸುವಂಥವು, ಅಭಿಮಾನವನ್ನು, ಅಭಿನಂದನೆಗಳನ್ನು ತಂದುಕೊಡುವಂತಹವು ಪಾಲಿಸುವ ಮೌಲ್ಯಗಳೇ. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ರಂಗದಲ್ಲಿ ಈ ಮೌಲ್ಯಗಳು ದಿನೇ ದಿನೇ ಅಪರೂಪವಾಗುತ್ತಿವೆ. 2 ದಶಕಗಳ ಅವಧಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಪ್ರಾಜೆಕ್ಟ್ನಲ್ಲೂ ಮೌಲ್ಯಗಳನ್ನು ಕೊಂಡು ಕಸ್ಟಮರ್ಗಳ ಅಭಿಮಾನ ಸಂಪಾದಿಸಿದೆ ಅಭಿನಂದನಾ ಇನ್ಫ್ರಾ ರಿಯಾಲಿಟಿ. ಯುನಿಕ್ ಅಂಡ್ ಸ್ಪೆಷಲ್. ಪ್ರತಿಯೊಬ್ಬರ ಅಗತ್ಯಗಳು, ಆದ್ಯತೆಗಳು ಡಿಫರೆಂಟ್ ಆಗಿರುತ್ತವೆ. ಅದಕ್ಕೆ ತಕ್ಕ ಸೊಲ್ಯೂಷನ್ ಇರಬೇಕೆಂದರೆ ಎಷ್ಟೋ ಮಿಷನರಿ ಮುಖ್ಯ. ಅಭಿನಂದನಾ ಸಂಸ್ಥೆಯ MDಗಳಾದ ವೆಂಕಟೇಶ್ ಮತ್ತು ಸ್ವಪ್ನ ಅವರ ದೂರದೃಷ್ಟಿಯಿಂದ ಈ ಸಂಸ್ಥೆಯನ್ನು ಅತ್ಯುನ್ನತ ಶಿಖರಕ್ಕೆ ತಲುಪಿಸಿದೆ. ಲಕ್ಸುರಿ ಹೌಸ್, ಓಪನ್ ಫ್ಲಾಟ್ಸ್, ವಿಲ್ಲಾಗಳು, ಇಂಡಿಪೆಂಡೆಂಟ್ ಹೌಸ್, ಹೀಗೆ ಕಸ್ಟಮರ್ ಚಾಯ್ಸ್ ಯಾವುದೇ ಆಗಿದ್ದರೂ ಅವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಅಭಿನಂದನಾ ಸಂಸ್ಥೆಯನ್ನು ರೂಪಿಸಿದ್ದಾರೆ. ಮಣಿಕೊಂಡ, ಕೊಲ್ಲೂರು, ವೆಲಿಮಲ ಈ ಏರಿಯಾಗಳೆಲ್ಲವೂ ನೋಡುತ್ತಿದ್ದಂತೆಯೇ ಎಷ್ಟೋ ಬದಲಾಗಿ ಹೋಗಿವೆ, ಮತ್ತಷ್ಟು ಬದಲಾಗಿವೆ ಕೂಡ. ಈ ಏರಿಯಾಗಳ ಇಂಪಾರ್ಟೆನ್ಸ್ ಅನ್ನು ಮುಂಚಿತವಾಗಿಯೇ ಗುರುತಿಸಿ ಇಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ ಗಳನ್ನು ಡೆವಲಪ್ ಮಾಡಿದೆ ಅಭಿನಂದನಾ ಇನ್ಫ್ರಾ.
ವಿಷನರಿಯೊಂದಿಗೆ ಪ್ಲಾನಿಂಗ್ ಇದ್ದರೆ ಫ್ಯೂಚರ್ನಲ್ಲಿ ಬಯಸಿದ್ದು ಯಾವುದೇ ಆದರೂ ಸ್ವಂತವಾಗಿಸಿಕೊಳ್ಳುವ ಅವಕಾಶವಿರುತ್ತದೆ. ರಿಯಾಲಿಟಿ ರಂಗದಲ್ಲಿ ಪ್ಲಾನಿಂಗ್ ಅತ್ಯಂತ ಪ್ರಮುಖವಾದದ್ದು. ಟ್ರೆಂಡ್ಸ್ ಅಂಡ್ ಕಂಡೀಷನ್ ವೇಗವಾಗಿ ಬದಲಾಗುತ್ತಿರುವ ಇಂದಿನ ದಿನಗಳಲ್ಲಿ ನಾಳೆಯ ದಿನ ಪ್ರೈಮ್ ಲೊಕೇಶನ್ಗಳಿಗಾಗಿ ಬದಲಾಗುವ ಏರಿಯಾಗಳನ್ನು ಮುಂಚಿತವಾಗಿಯೇ ಗುರುತಿಸುವುದು ತುಂಬಾ ಮುಖ್ಯ. ಈ ವಿಷಯದಲ್ಲಿ ಉಳಿದ ಎಲ್ಲರಿಗಿಂತ 3 ಹೆಜ್ಜೆ ಮುಂದಿರುತ್ತದೆ ಗಿರಿಧಾರಿ ಕನ್ಸ್ಟ್ರಕ್ಷನ್ಸ್. ಹೈದರಾಬಾದ್ ಜೊತೆಗೆ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳು ಪ್ರಸ್ತುತ ಡೆವಲಪ್ಮೆಂಟ್ ಯಾರ್ಪಿಡ್ ಆಗಿರುವ ಏರಿಯಾಗಳಲ್ಲಿ ಈಗಾಗಲೇ ಗಿರಿಧಾರಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳು ಇರುವುದು ಈ ಸಂಸ್ಥೆಯ ದೂರದೃಷ್ಟಿಗೆ ನಿದರ್ಶನ. ಹೈದರಾಬಾದ್ ಸಿಟಿಗೆ ಎಲ್ಲಾ ಕಡೆಯೂ ಬೆಸ್ಟ್ ಎನಿಸುವ ಲೊಕೇಶನ್ಗಳಲ್ಲಿ ಗಿರಿಧಾರಿ ಪ್ರಾಜೆಕ್ಟ್ಗಳು ಇವೆ. ಮುಖ್ಯವಾಗಿ ಫ್ಯೂಚರ್ ಫಾರ್ಚೂನ್ಗೆ ಹೈವೇಗಳು ಅಡ್ರೆಸ್ ಆಗಿ ನಿಲ್ಲುತ್ತವೆ. ಅದಕ್ಕಾಗಿಯೇ ಹೈವೇ ಫೇಸಿಂಗ್ ನೊಂದಿಗೆ ಇಂಡಸ್ಟ್ರಿಯಲ್ಲೇ ಬೆಸ್ಟ್ ಆಗಿ ನಿಲ್ಲುವ ಪ್ರಾಜೆಕ್ಟ್ಗಳನ್ನು ಡಿಸೈನ್ ಮಾಡುತ್ತಿದೆ ಗಿರಿಧಾರಿ. ಹೈದರಾಬಾದ್ ಸಿಟಿಗೆ ಸಾಟಿಯಾಗುವಂತೆ ಜಿಲ್ಲೆಗಳಲ್ಲೂ ಐಕಾನಿಕ್ ಆಗಿ ನಿಲ್ಲುವ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುವುದು ಗಿರಿಧಾರಿ ಕನ್ಸ್ಟ್ರಕ್ಷನ್ಸ್ಗೆ ಹೆಗ್ಗಳಿಕೆ. ಲಕ್ಸುರಿ ಲಿವಿಂಗ್ ಅನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಡಿಸೈನ್ ಮಾಡುತ್ತಾ ತೆಲಂಗಾಣದ ಹಲವು ನಗರಗಳಲ್ಲಿ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಗಿರಿಧಾರಿ ಸಂಸ್ಥೆ ಪ್ಲಾನ್ ಮಾಡುತ್ತಿದೆ. ಇಷ್ಟಗಳು ಫ್ಯೂಚರ್ ಜನರೇಷನ್ ಚಾಯ್ಸ್ ಡಿಫರೆಂಟ್ ಆಗಿರುತ್ತದೆ. ತಮ್ಮ ಡ್ರೀಮ್ ಹೌಸ್ ಲ್ಯಾವಿಶ್ ಆಗಿ ಸ್ಟೈಲಿಶ್ ಆಗಿ ಇರಬೇಕು ಎನ್ನುವುದು ಪ್ರಸ್ತುತ ಜನರೇಷನ್ ಆಸೆ. ಎಲ್ಲ ರೀತಿಯ ಎಮ್ಯುನಿಟೀಸ್ ಇರುವ ಜಾಗದಲ್ಲಿ ಅಲ್ಟ್ರಾ ಮಾಡರ್ನ್ ಫೀಚರ್ಸ್ ಇರಬೇಕು ಎನ್ನುವುದು ಫ್ಯೂಚರ್ ಜನರೇಷನ್ ಆಕಾಂಕ್ಷೆ. 2 ತರಂಗಳ ಚಾಯ್ಸ್ಗಳು ಪರ್ಫೆಕ್ಟ್ ಆಗಿ ಸಿಂಕ್ ಆಗುವಂತೆ ಐಕಾನಿಕ್ ಆಗಿ ನಿಲ್ಲುವ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುವ ಸಂಸ್ಥೆಯಾಗಿ ವಿಶೇಷ ಗುರುತನ್ನು ಪಡೆದುಕೊಂಡಿದೆ ವಾಸವಿ ಗ್ರೂಪ್. ಗ್ರೋತ್ ಟಾಪ್ ಸ್ಪೀಡ್ನಲ್ಲಿರುವ ಜಾಗದಲ್ಲಿ ಎಲ್ಲ ಎಮ್ಯುನಿಟೀಸ್ನೊಂದಿಗೆ ಹೈರೇಸ್ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುತ್ತಾ ಗ್ರಾಹಕರ ಆದರವನ್ನು ಸ್ವಂತವಾಗಿಸಿಕೊಳ್ಳುತ್ತಿದೆ. ಹೈದರಾಬಾದ್ನಲ್ಲಿ ಎಲ್ಲಾ ಕಡೆಯೂ ಎಲ್ಲಾ ಕಸ್ಟಮರ್ಗಳ ಆಕಾಂಕ್ಷೆಗಳಿಗೆ ತಕ್ಕಂತೆ ವಾಸವಿ ಸಂಸ್ಥೆ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುತ್ತಿದೆ. ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಹೀಗೆ ಎಲ್ಲಾ ದಿಕ್ಕುಗಳಲ್ಲೂ ವಾಸವಿ ಪ್ರಾಜೆಕ್ಟ್ಗಳು ಟ್ರೆಂಡಿಂಗ್ನಲ್ಲಿವೆ. ಸಿಟಿಗಳಲ್ಲಿನ ಕೂಕಟ್ಪಲ್ಲಿಯಲ್ಲಿ ಲಿವಿಂಗ್ ಎಂದರೆ ಹ್ಯಾಪಿನೆಸ್ಗೆ ಕೇರ್ ಆಫ್ ಅಡ್ರೆಸ್. ಲೈಫ್ ಸ್ಟೈಲ್, ಟ್ರಾನ್ಸ್ಪೋರ್ಟ್, ಮಾಲ್ಸ್, ಮಾರ್ಕೆಟ್ಸ್, ಮೆಟ್ರೋ ಏನೇ ಆದರೂ ಮನೆಯ ಪಕ್ಕದಲ್ಲೇ ಇರುತ್ತದೆ. ಇಂತಹ ಪ್ರೈಮ್ ಲೊಕೇಶನ್ನಲ್ಲಿ 21.48 ಎಕರೆಗಳ ಸುವಿಶಾಲ ವಿಸ್ತೀರ್ಣದಲ್ಲಿ ಅದು ಲೇಕ್ ಫೇಸಿಂಗ್ನೊಂದಿಗೆ ಪ್ರಾಪರ್ಟಿ ಎಂದರೆ ಅದು ವಾಸವಿ ಸಂಸ್ಥೆಗೆ ಮಾತ್ರವೇ ಸಾಧ್ಯ ಎಂದು ಹೇಳಬೇಕು. ಕೂಕಟ್ಪಲ್ಲಿಯಲ್ಲಿ ವಾಸವಿ ಸಂಸ್ಥೆ ನಿರ್ಮಿಸಿರುವ ಮತ್ತೊಂದು ಮಣಿಹಾರ ವಾಸವಿ ಸರೋವರ್. ಮತ್ತಷ್ಟು ಎಕ್ಸ್ಕ್ಲೂಸಿವ್ ವಿಶೇಷಗಳು, ಇನ್ನಷ್ಟು ಇಂಟರೆಸ್ಟಿಂಗ್ ರಿಯಾಲಿಟಿ ಮಾಹಿತಿಯೊಂದಿಗೆ ಮತ್ತೆ ಇದೇ ಸಮಯಕ್ಕೆ ಸಿಗೋಣ. ಥ್ಯಾಂಕ್ ಯು ಅಂಡ್ ಬೈ ಬೈ.